ಪ್ರಾಣನ್ ತೆಗಿಯಕ್ ಹೋಗಿ ನನ್ ಪ್ರಾಣನ್ ತೆಗೆದು ಇಲ್ಲಿವರೆಗೂ ಕರ್ಕೊಂಡ್ಬಂದು ನನ್ ಶಿಕ್ಷೆ ಕೊಡ್ತೀಯ? ಇದೇನಾ ನೀವ್ ಮಾಡೋ ನ್ಯಾಯ? ಜೊತೆಗೆ ಇದ್ ಸಾಲ್ದು ಅಂತ ಯಮಧರ್ಮರಾಜ ಅನ್ನೋ ಹೆಸರು. ಹೆಸರಲ್ಲಿ ಮಾತ್ರನಾ ಇಲ್ಲಿ ಧರ್ಮ ಇರೋದು? ಯಮಧರ್ಮ ನೀವ್ ಕಿರ್ಚಾಡಿದ್ರು ಇಲ್ಲಿ ಯಾರು ಹೆದರ್ಕೊಳ್ಳೋದಿಲ್ಲ. ಯಾಕಂದ್ರೆ ನಿಮ್ ಚಿತ್ರಗುಪ್ತರೇ ತಪ್ಪು ಮಾಡಿದ್ದಾರೆ. ಯಾರನ್ನೋ ಇಲ್ಲಿ ಕರ್ಕೊಂಡ್ ಬರದ್ ಬಿಟ್ಟು ನನ್ನನ್ ಕರ್ಕೊಂಡ್ ಬಂದು ನನ್ ಗಂಡನ್ಗೆ, ನನ್ ಮಕ್ಕಳಿಗೆ, ನನ್ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ದೇವಾನು ದೇವತೆಗಳ ಹತ್ರ ನ್ಯಾಯ ಕೊಡ್ಸಿ ಅಂತ ಕೇಳ್ಕೋತೀನಿ. ಬರದಕ್ಕೆ ಹೇಳಿ. ಯಾರನ್ನ ಮಾತೆ? ಮುಕ್ಕೋಟಿ ದೇವತೆಗಳಲ್ಲಿ ಇಲ್ಲಿ ಯಾರೇ ಬಂದ್ರೂ ಸರಿ, ನ್ಯಾಯ ನನ್ ಪರವಾಗಿರೋದ್ರಿಂದ ಶಿಕ್ಷೆ ನಿಮಗೆ ಆಗದು. ನೋಡಿದೆಯಾ ಚಿತ್ರಗುಪ್ತ, ಅಮ್ಮನವರ ಭಕ್ತೆ ಆಗಿರೋದ್ರಿಂದ ಭಯನ ತ್ಯಜಿಸಿ ಧೈರ್ಯದಿಂದಿದ್ದಾಳೆ. ಅದಕ್ಕೆ ಮೂಲ ಕಾರಣ ನೀನೇ. ಈಗ ಏನ್ ಮಾಡೋಣ ಹೇಳಿ ಪ್ರಭು? ಏನ್ ಮಾಡ್ತೀರಾ? ನನ್ ಪ್ರಾಣನ ಮತ್ತೆ ನನ್ ದೇಹಕ್ಕೆ ಸೇರಿಸ್ಬಿಡಿ. ನನ್ನ ಮನೆಗೆ ಹೋಗ್ಬೇಕು. ಆವೇಶ ಪಡಬೇಡ ಬಾಲೆ. ನಿನಗೆ ಅಪಘಾತವಾಗಿ ನಿನ್ನ ದೇಹ ಸರಿ ಹೋಗೋದಕ್ಕೆ 3 ತಿಂಗಳು ಬೇಕಾಗಬಹುದು. ತಿಂಗಳವರೆಗೂ ನಾನ್ ಕಣ್ ತೆಗಿಯಲ್ವಾ? ಕೋಮಾ ಅಂತ ಹೇಳ್ಬೋದು. ಸಾಕ್ ನಿಲ್ಸಿ. ಆ ಅಪಾಯ ಆಗಿತ್ತು ಕೂಡ ನೀವು ತಪ್ಪಾಗಿ ನನ್ನ ಹೆಸರು ಬರ್ದಿದ್ರಿಂದ ಅಲ್ವಾ? ಹೌದು. ನಾನ್ ಯಾಕೆ 3 ತಿಂಗಳು ಪ್ರಜ್ಞೆ ಇಲ್ಲದೆ ಮಲಗಿರ್ಬೇಕು? ಅದು ಸಾಲ್ದು ಅಂತ ನಮ್ಮತ್ತೇನೆ ನನ್ ಮಗಳಾಗಿ ನನ್ನ ಹೊಟ್ಟೆನಲ್ಲಿ ಹುಟ್ಟಿದ್ದಾರೆ.